ರಣರಣ ಅಖಾಡದಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಗೌಡರ ಕಾಳಗ ಮುಂದುವರೆದಿದೆ. ನನ್ನ ಕೈ ಬಲಪಡಿಸಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅವರ ಹೇಳಿಕೆಗೆ ದೇವೇಗೌಡರು ತಿರುಗೇಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಬಲಪಡಿಸಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. 9 ವರ್ಷದ ಹುಡುಗಿಯನ್ನ ಕರೆದುಕೊಂಡು ಹೋಗಿದ್ರು. ಹುಡುಗಿ ಆಸ್ತಿ ಬರೆಸಿಕೊಂಡ್ರಲ್ಲ, ಅದಕ್ಕೆ ಕೈ ಬಲಪಡಿಸಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕಾದಿಂದ ಬಂದ ಮನುಷ್ಯನ ಆಸ್ತಿ ಬರೆಸ್ಕೊಂಡಿದ್ರು. 9 ವರ್ಷದ ಮಗಳನ್ನ ಕರೆದುಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ನಿನ್ನ ಮಗಳು ಬೇಕು ಅಂದ್ರೆ ಸಹಿ ಮಾಡುವಂತ ಬೆದರಿಸ್ತಾರೆ. ಎಲ್ಲ ಆಸ್ತಿ ಬರೆದುಕೊಂಡು ಅಂತ ಗಂಡನ ಕಾಲು ಹಿಡಿದಿದ್ದಾಳೆ. ಅವ್ರ ಕೈಯನ್ನ ಯಾಕೆ 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊ ಬಂದ ಮನುಷ್ಯ ಆಸ್ತಿ ಬರ್ಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಹತ್ರ. ಅವರು ಒಂದು IT ಇದನ್ನ ಸ್ಥಾಪನೆ ಮಾಡಬೇಕು. ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯಪತ್ರ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಮುಖಭಂಗ ಆಯಿತು. ಆಮೇಲೆ ಅವ್ರ ಮಗಳನ್ನ 9 ವರ್ಷದ ಮಗು ತಗೊಂಡೋಗಿ ಗಂಗಮ್ಮ ತಿಮ್ಮಯ್ಯ ಅದ್ರ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ. ಗಂಡನ ಕಾಲು ಕಟ್ಕೊತಾಳೆ. ಪಾಪ ಹೋಗ್ತಾರೆ. ಆ ಮಗುನ ದೂರ ಕೂರಿಸ್ತಾರೆ. ಕಣ್ಣಿಗೆ ಕಟ್ಟರು ಇದನ್ನು ಬಿತ್ತಾರೆ. ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ. ಮತ್ತೆ ಒಳಗೆ ತೊಗೊಂಡು ರೂಮಿಗೆ ಪಿಕ್ಚರ್ ಸ್ಟೈಲ್ ನನ್ನ ಮುಂದೆ ದಾಖಲ ಇದನ್ನು ಎಲೆಕ್ಷನ್ ಬಳಸಬೇಕು ಅಂತೇಳಿ ಲಾಯರ್ ತಂದುಕೊಟ್ರು. ಆ ಪುಣ್ಯಾತ್ಮ ಹೇಳಿದರು, ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.